ವೆಲ್ಕಮ್ ಟು ಅಶ್ವಿನಿ ಕನಸು ಬ್ಲಾಗ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ಬಂದು ಬ್ಯೂಟಿ ಟಿಪ್ಸ್ ಕೊಡೋಣ ಅಂದ್ಕೊಂಡು ಬಂದಿದ್ದೀನಿ ಫ್ರೆಂಡ್ಸ್. ಸೌಂದರ್ಯ ಅನ್ನೋದು ನಮ್ಮ ಕೈಲೇ ಇರುತ್ತೆ, ಬೇರೆ ಎಲ್ಲೂ ಇರೋದಿಲ್ಲ. ಯಾಕಂದರೆ ನಮ್ಮ ಸೌಂದರ್ಯ ಗುಟ್ಟು ನಾವೇನೇ ಕಾಪಾಡ್ಕೋಬೇಕಾಗುತ್ತೆ. ಕೆಲವೊಂದು ವಿಷಯಗಳಲ್ಲಿ ನಾವು ತುಂಬಾ ನೆಗ್ಲೆಕ್ಟ್ ಮಾಡ್ತೀವಿ. ಅದಂತೂ ನಾವು ಹೆಣ್ಮಕ್ಳಂತೂ ಮಕ್ಕಳಾದ್ಮೇಲಂತೂ ಮದುವೆ ಆಗಿ ಮಕ್ಕಳಾಯಿತು ಅಂತಂದ್ರಂತೂ ನಮ್ಮ ಸ್ಕಿನ್ ಬಗ್ಗೆ, ನಮ್ಮ ಆರೋಗ್ಯದ ಬಗ್ಗೆ ತುಂಬಾ ಕೇರ್ಲೆಸ್ ಮಾಡ್ತೀವಿ. ಆದರೆ ಮೇನ್ ಇಂಪಾರ್ಟೆಂಟು ನಾವು ಚೆನ್ನಾಗಿದ್ದರೆ ಏನಾದರೂ ಮಾಡ್ಬೋದು. ಹಾಗಾಗಿ ಈ ಹೆಣ್ಮಕ್ಳು ತುಂಬಾ ನೆಗ್ಲೆಕ್ಟು. ಅಯ್ಯೋ ಬಿಡು ಅಂತ ತಲೆ ಬಾಚೋಕ್ಕೂ ಕಷ್ಟ, ಮುಖ ತೊಳೆಯೋಕ್ಕೂ ಕಷ್ಟ, ಹಣೆಗೆ ಇಟ್ಕೊಳ್ಳೋಕ್ಕೂ ಕಷ್ಟ, ಒಂದು ಲೋಟ ನೀರು ಕುಡಿಯೋದು ಕಷ್ಟ. ತುಂಬಾ ಸೋಂಬೇರಿತನ ಆಗ್ಬಿಡ್ತೀವಿ. ಸೋಂಬೇರಿತನ ಅನ್ನೋಕ್ಕಿಂತನೂ ಜವಾಬ್ದಾರಿ ಇರುತ್ತೆ. ಆ ಜವಾಬ್ದಾರಿಲಿ ನಮ್ಮನ್ನೇ ನಾವು ಮರ್ತೋಗ್ಬಿಡ್ತೀವಿ. ಹಂಗಾಗಿ ಅಂಥ ಹೆಣ್ಮಕ್ಳು ಹೊರಗಡೆ ಆ ಕ್ರೀಮು ಈ ಕ್ರೀಮು ಬಳಸೋದಕ್ಕಿಂತನೂ ಒಂದಷ್ಟು ಟಿಪ್ಸ್ಗಳನ್ನ ನಾನು ಹೇಳ್ತೀನಿ, ಅದನ್ನು ಫಾಲೋ ಮಾಡಿ. ಅದು ಯಾವ್ಯಾವು ಅಂತ ಬನ್ನಿ ನೋಡೋಣ ಫ್ರೆಂಡ್ಸ್. ಹಾಗೆ ಮೊದಲನೇದು ಬಂದು ಅತಿ ಹೆಚ್ಚಾಗಿ ನೀರು ಕುಡಿಯುವುದು. ಅಂದರೆ ನೀರು ಕುಡಿಯೋದ್ರಿಂದ ನಮ್ಮ ಚರ್ಮ ಯಾವಾಗಲೂ ತಾಜವಾಗಿ ಹೊಳಿತಾ ಇರುತ್ತೆ. ಅಂದರೆ ನೀರನ್ನು ಯಾವ್ಯಾವ ರೂಪದಲ್ಲಿ ತೊಗೊಳ್ಳೋದು ಅಂತಂದರೆ, ಕೆಲವರು ಜ್ಯೂಸ್ ನಿಂಬೆಹಣ್ಣು ಶರ್ಬತ್ ಮಾಡಿ ತೊಗೊಳ್ಳಿ, ಮತ್ತು ಹಾಗೆ ಜೀರಿಗೆ ನೀರು ಕುಡೀರಿ, ಮತ್ತು ಹಾಗೆ ಬಂದು ಎಳ್ನೀರು ಕುಡೀರಿ, ಮತ್ತು ಹಾಗೆ ನೀರು ಎಷ್ಟು ನಮ್ಮ ದೇಹಕ್ಕೆ ಹೋಗ್ತಾ ಇರುತ್ತೋ, ಅಂದರೆ ನಮ್ಮ ಬಾಡಿಲಿ ನೀರಿನ ಅಂಶ ಇಲ್ಲೋದ್ರೆ ಖಂಡಿತ ನಮ್ಮ ಸ್ಕಿನ್ನು ನೀಟಾಗಿ ಹೊಳಿಯೋಕ್ಕಾಗಲ್ಲ. ನೀರು ಕುಡೀರಿ, ಹೆಚ್ಚು ನೀರು ಕುಡಿದಷ್ಟು ನಮ್ಮ ಸ್ಕಿನ್ ಯಾವಾಗಲೂ ಕಾಂತಿಯುತವಾಗಿರುತ್ತೆ. ನಾವು ನೋಡೋಕ್ಕೂ ಒಂಥರ ಅಟ್ರಾಕ್ಷನ್ ಆಗಿರುತ್ತೆ. ನೀವು ನೀರು ಕುಡಿದಂತೆ ಯಾವ್ದಾದ್ರು ಒಂದೊಂದು ರೂಪದಲ್ಲಿ ನೀರು ಕುಡಿಯೋದ್ರಿಂದನೂ ನಮ್ಮ ಚರ್ಮ ತುಂಬ ಚೆನ್ನಾಗಿ ಹೊಳೆಯುತ್ತೆ. ಸೆಕೆಂಡ್ ಒನ್ ಬಂದು ಫ್ರೆಂಡ್ಸ್, ಬೆಳಿಗ್ಗೆ ಸಂಜೆ ಪ್ರತಿದಿನ ನೀವು ಹೊರಗಡೆ ಹೋಗೋಕ್ಕಿಂತ ಮುಂಚೆ, ಹೊರಗಡೆಯಿಂದ ಹೋಗಿ ಬಂದ ಮೇಲೆ ಉಗುರು ಬೆಚ್ಚನ ನೀರಿನಿಂದ ಮುಖ ತೊಳೀರಿ. ತುಂಬಾ ಒಳ್ಳೆಯದು. ಯಾಕೆ ಅಂತೀರಾ? ಮನೇಲಿರ್ತೀರ, ಬೆಳಿಗ್ಗೆ ಎದ್ದ ತಕ್ಷಣ ನೈಟ್ ಮಲಗಿರ್ತೀರ, ಅದು ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಮ ಮುಖ ಒಂಥರ ಫ್ರೆಶ್ನೆಸ್ನ ಕಾಳಬೇಕಂದ್ರೆ ಉಗುರು ಬೆಚ್ಚನ ನೀರಿನಿಂದ ಮುಖ ತೊಳೀರಿ. ಮತ್ತು ಸಂಜೆ ಹೊರಗಡೆ ಹೋಗಿ ಬಂದ ತಕ್ಷಣ ಉಗುರು ಬೆಚ್ಚನ ನೀರಿಂದ ಮುಖ ತೊಳೀರಿ. ಯಾಕೆ ಅಂತೀರಾ? ಹೊರಗಡೆ ಡಸ್ಟು ಅದು ಇದು ಎಲ್ಲರಿಂದ ಮುಖದ ಮೇಲಿರೋ ಎಲ್ಲ ಕೂತಿರುತ್ತೆ, ತಣ್ಣೀರಲ್ಲಿ ಬೇಗ ಹೋಗಲ್ಲ. ಹಾಗಾಗಿ ಬಿಸಿನೀರಿಂದ ಸ್ವಲ್ಪ ಉಗುರು ಬೆಚ್ಚ ನೀರು ಮಾಡಿ ಮುಖ ತೊಳೆಯೋದ್ರಿಂದ ಮುಖ ಹೊಳೆಯುತ್ತೆ. ಮೂರನೇದು ಬಂದು ಹಣ್ಣು ಮತ್ತು ಹಾಗೆ ತರಕಾರಿಗಳು. ಹೆಚ್ಚಾಗಿ ಹಸಿ ತರಕಾರಿಗಳನ್ನ ತಿನ್ನೋಕ್ಕೆ ಟ್ರೈ ಮಾಡಿ. ಸೇಬು ತಿನ್ನೋಕ್ಕೆ ತುಂಬಾ ಒಳ್ಳೆಯದು. ನಮ್ಮ ಸ್ಕಿನ್ನು ಯಾವಾಗಲೂ ಫಳಫಳವನ್ನು ತೊಳಿಬೇಕಂದ್ರೆ ಆ್ಯಪಲ್, ಮತ್ತು ಹಾಗೆ ಕ್ಯಾರೆಟ್, ಬೀಟ್ರೋಟ್, ಸೊಪ್ಪು, ತರಕಾರಿಗಳು ಎಷ್ಟು ಸಾಧ್ಯನೋ ಅಷ್ಟು ತರಕಾರಿ ಐಟಮ್ಗಳನ್ನ, ನಾರಿನ ಅಂಶ ಇರೋವಂಥದ್ದನ್ನ ತಿನ್ನೋದ್ರಿಂದ ನಮ್ಮ ಸ್ಕಿನ್ನು ತುಂಬಾ ಚೆನ್ನಾಗಿರುತ್ತೆ. ಏಕೆಂದರೆ ಇವೆಲ್ಲ ತಿನ್ನೋದ್ರಿಂದನೇ ನಮ್ಮ ಸ್ಕಿನ್ಗಳನ್ನ ಇದು ಮಾಡ್ಕೊಳಕ್ಕಾಗೋದು. ನಾವು ಬೇರೆ ಏನೋ ತಿಂದು ಜಾಸ್ತಿ ಮಾಂಸಾಹಾರಗಳನ್ನ ತ್ಯಜಿಸಿ ಸಾಧ್ಯ ಆದಷ್ಟು ಹಣ್ಣು, ತರಕಾರಿ, ಹಾಲು ಇಂಥದ್ದುಗಳನ್ನ ಸೇವನೆ ಮಾಡಿ. ಮಾಡಿದ್ರೆ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು, ನಮ್ಮ ಸ್ಕಿನ್ನು ಚೆನ್ನಾಗಿರುತ್ತೆ. ನಮಗೆ ಬೇಕಾಗಿರೋದು ಏನು ಹೇಳಿ? ಆರೋಗ್ಯ ಮೇನ್ ಇಂಪಾರ್ಟೆಂಟು. ಹಾಗಾಗಿ ನಾವು ಸೌಂದರ್ಯವಾಗಿರಬೇಕು ಅಂತ ಎಲ್ಲ ಹೆಣ್ಮಕ್ಳು ಇಷ್ಟಪಡ್ತೀರ. ಏನು ಕಳ್ಕೊಳ್ಳೋ ಅಂಥದ್ದು ಏನೈತೆ? ಅತಿ ಹೆಚ್ಚು ತರಕಾರಿಗಳನ್ನ, ಈಗ ಕ್ಯಾರೆಟ್ ಹಸಿಯಾಗಿ ತಿನ್ಬೋದು, ಸಾಧ್ಯ ಆದರೆ ಸೌತೆಕಾಯಿ ಎಲ್ಲನೂ ಸ್ನ್ಯಾಕ್ಸ್ ಮಾಡಿ ಸಲಾಡ್ ಥರ ಮಾಡಿಕೊಂಡು ತಿನ್ನಿ. ನಿಮ್ಮ ಸ್ಕಿನ್ ತುಂಬಾ ಚೆನ್ನಾಗಿರುತ್ತೆ, ಕಾಂತಿಯುತವಾಗಿರುತ್ತೆ. ಐದನೇದು ಬಂದು ಕಣ್ಣು ಸುತ್ತ ಕಾಲೇ ಇರುತ್ತೆ ಫ್ರೆಂಡ್ಸ್. ಇದು ಏನಕ್ಕೆ ಬರುತ್ತೆ ಅಂತ ಎಲ್ಲರಿಗೂ ಗೊತ್ತು. ಅತಿ ಹೆಚ್ಚು ಮೊಬೈಲ್ ನೋಡೋದು, ಅತಿ ಹೆಚ್ಚು ಲ್ಯಾಪ್ಟಾಪ್ ನೋಡ್ತೀವಿ, TV ನೋಡ್ತೀವಿ, ಬೇಡದಿರೋ ವಿಷಯಕ್ಕೆ ತಲೆ ಕೆಡಿಸ್ಕೋತೀವಿ. ಇದೆಲ್ಲ ಆಗಿ ನಮ್ಮ ಕಣ್ಣು ಸುತ್ತ ಬ್ಲ್ಯಾಕ್ ಸರ್ಕಲ್ ಬರುತ್ತೆ. ಹಾಗಾಗಿ ಚಿಂತೆನ ಸೈಡಿಗಿಟ್ಟು ಅತಿ ಹೆಚ್ಚಾಗಿ ನಿದ್ದೆ ಮಾಡಿ. ನಿಮಗೆ ಎಷ್ಟು ನಿದ್ದೆ ಮಾಡ್ತೀರೋ ಅಷ್ಟು ಬೇಗ ನಿಮ್ಮ ಕಣ್ಣಿನ ಸುತ್ತ ಇರುವಂಥ ಕಪ್ಪು ಕಲೆಗಳು ಬೇಗ ಮಾಯವಾಗುತ್ತೆ. ಇದು ನನಗೆ 100% ಸಿಕ್ಕಿರುವಂಥ ರಿಸಲ್ಟು. ನನ್ನ ಕಣ್ಣು ನೋಡಿಬಿಟ್ರೆ ಆಲ್ಮೋಸ್ಟ್ ನನ್ನ ವೀಡಿಯೋಗಳಲ್ಲಿ ಇದೆ ನೋಡಿ, ಶಾರ್ಟ್ಸ್ ವೀಡಿಯೋದಲ್ಲಿ ಫುಲ್ಲು ಬ್ಲ್ಯಾಕ್ ಸರ್ಕಲ್ ಆಗಿತ್ತು. ಹಾಗಾಗಿ ಹೆಚ್ಚು ನಿದ್ದೆ ಮಾಡಿ. ಟೈಮ್ ಯಾವಾಗ ಸಿಗುತ್ತೋ ಆಗ ನಿದ್ದೆ ಮಾಡಿಬಿಡ್ರಿ. ಹಾಗಿದ್ದಷ್ಟು ನಿಮ್ಮ ಮುಖದಲ್ಲಿರುವಂಥ ಕಪ್ಪು ಕಲೆಗಳು ಬೇಗನೆ ಆಗುತ್ತೆ. ಮನುಷ್ಯನಿಗೆ ಏನಿಲ್ಲದರೂ ನಿದ್ದೆ ಬೇಕಂತೆ. ನಿದ್ದೆಲೇ ಎಷ್ಟೋ ರೋಗಗಳನ್ನ ಕಳೆಬಿಡ್ಬೋದು. ನಾವು ಚಿಂತೆನ ದೂರ ಮಾಡ್ಬೋದು. ನಾವು ಎಷ್ಟು ಒತ್ತಡ ಹಾಕ್ತೀವೋ ಕಣ್ಣು ಮೇಲೆ, ಬ್ರೈನ್ ಮೇಲೆ ಎಷ್ಟು ಒತ್ತಡ ಹಾಕ್ತೀವೋ ಅಷ್ಟು ನಮ್ಮ ಆರೋಗ್ಯ ಹಾಳಾಗುತ್ತೆ. ನಮ್ಮನ್ನು ನಾವು ಚೇತರಿಸ್ಕೋಬೇಕು ಅಂತಂದರೆ ನಾವು ಒಂದಷ್ಟು ವಿಷಯಗಳಲ್ಲಿ ಅಳವಡಿಸ್ಕೊಳ್ಳೇಬೇಕು. ನಾವು ಆಗಲೇಬೇಕಾಗುತ್ತೆ. ಹಾಗಾಗಿ ಹೆಚ್ಚು
ನಿದ್ದೆ ಮಾಡಿ ತುಂಬಾ ಒಳ್ಳೆಯದು. 5ನೇದು ಬಂದು ಪ್ರತಿದಿನ ಸನ್ಸ್ಕ್ರೀನ್ ಬಳಸಿ. ಅಂದರೆ ಕ್ರೀಮ್ಗಳನ್ನ ಬಳಸೋದು, ಸನ್ಸ್ಕ್ರೀನ್ ಕ್ರೀಮ್ನ ಬಳಸೋದ್ರಿಂದ ಅದರಲ್ಲಿ ಅರಿಶಿಣ ಇರುತ್ತೆ ಮತ್ತು ಹಾಲು ಇದೆಲ್ಲ ಇರೋದ್ರಿಂದ ನಮ್ಮ ಸ್ಕಿನ್ ತುಂಬಾ ಚೆನ್ನಾಗಿ ಇದು ಮಾಡ್ಬೋದು. ಮತ್ತು ಜಾಸ್ತಿ ಸೂರ್ಯನ ಬೆಳಕಿಗೆ ಸ್ವಲ್ಪ ಕೆಲವ್ರು ಏನು ಮಾಡ್ತಾರೆ ಅಂದರೆ ಈ ಬಿಸಿಲು ಕಾಯ ಹುಚ್ಚು ಕೆಲವ್ರಿಗಿರುತ್ತೆ. ಅದನ್ನು ಸೂರ್ಯನ ಕಿರಣನ ಎಷ್ಟು ನೋಡಬೇಕು ಅಂದರೆ ಅಷ್ಟೇ ನೋಡಬೇಕು. ಅತಿ ಹೆಚ್ಚು ನಾವು ಅಂದರೆ ಒಬ್ಬೊಬ್ಬರು ಅದೇ ಕೆಲಸ ಈ ಕೂಲಿ ನಾಲಿ ಮಾಡೋರು ಪಾಪ ಏನೂ ಮಾಡೋಕ್ಕಾಗಲ್ಲ. ಅವರು ಬಿಸಿಲು ಬೆಂಕಿಯಲ್ಲಿ ಕೆಲಸ ಮಾಡಲೇಬೇಕಾಗುತ್ತೆ. ಹಾಗಾಗಿ ಸನ್ಸ್ಕ್ರೀನ್ ಬಳಸ್ಕೊಂಡು ಅತಿ ಹೆಚ್ಚು ಇದರಿಂದ ಕಾಪಾಡ್ಕೊಳ್ಳಿ. 6ನೇದು ಬಂದು ಫ್ರೆಂಡ್ಸು, ವಾರಕ್ಕೆ 1 ದಿನ ಆದ್ರೂ ಯಾವುದಾದ್ರೂ ಒಂದು ಫೇಸ್ ಪ್ಯಾಕ್ ಬಳಸಿ. ಮೊಸರು, ಕಡಲೆ ಹಿಟ್ಟು ಅಲ್ವಾ, ನಿಮಗೆ ಮನೇಲಿ ಯಾವುದು ಅನುಕೂಲ ಆಗುತ್ತೆ, ಯಾವುದಿದೆ ಅದನ್ನು ಒಂದು ಫೇಸ್ ಪ್ಯಾಕನ್ನ ವಾರಕ್ಕೆ 1 ಸಲ ಆದ್ರೂ ಮಾಡ್ಕೊತ ಬನ್ನಿ. ನಿಮ್ಮ ಸ್ಕಿನ್ನು ತುಂಬಾ ಚೆನ್ನಾಗಿ ಉಳಿಯುತ್ತೆ. ಬ್ಯೂಟಿಷನ್ ಅವಶ್ಯಕತೆ ಇರೋದಿಲ್ಲ. ಮನೆಯಲ್ಲೇ ಒಂದಷ್ಟು ವಿಷಯಗಳು ಅಂದರೆ ನೀರು ಕುಡೀರಿ, ಅತಿ ಹೆಚ್ಚಾಗಿ ನಿದ್ದೆ ಮಾಡಿ, ತರಕಾರಿ ಹಣ್ಣುಗಳನ್ನ ತಿನ್ನಿ, ಮತ್ತು ಹಾಗೆ ವಾರಕ್ಕೊಂದು ಫೇಸ್ ಪ್ಯಾಕ್ ಹಾಕ್ಕೊಳ್ಳಿ. ಅಂದರೆ ಯಾವ್ದು ನಿಮ್ಗೆ ಅನುಕೂಲ ಆಗುತ್ತೋ ಅದನ್ನು ಹಾಕಿ. ಇಂಥದ್ದೇ ಅಂಥದ್ದು ಅಂತಲ್ಲ, ಕಡಲೆ ಹಿಟ್ಟದಿದೆ, ಮತ್ತು ಹಾಗೆ ಕ್ಯಾರೆಟು, ಬೀಟ್ರೂಟು ಎಲ್ಲದ್ರಿಂದನೂ ಒಂದೊಂದು ಫೇಸ್ ಪ್ಯಾಕ್ ಮಾಡ್ಕೋಬೋದು. ನಿಮಗೆ ಯಾವುದು ಈಸಿ ಅನ್ನಿಸ್ತದೋ ಅದನ್ನು ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ನಿಮ್ಮ ಸ್ಕಿನ್ನ ಕಾಪಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಆರೋಗ್ಯನ ಕಾಪಾಡ್ಕೊಳ್ಳಿ.